ಹಾಗೂ ನಮ್ಮ ಕುಮಾರಸ್ವಾಮಿಯವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಾಲ ಮನ್ನಾ ಮಾಡಿದ್ದಾರೆ. ರೋಡ್ಗಳು, ರಸ್ತೆ, ನೀರು, ಚರಂಡಿ ಎಲ್ಲ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಮತ್ತು ಸರ್ಕಾರಿ ಕಾಲೇಜುಗಳು ತುಂಬ ಕಟ್ಟಿಸಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಚನ್ನಪಟ್ಟಣ ತುಂಬ ಅಭಿವೃದ್ಧಿ ಆಗಿದೆ. ಆಮೇಲೆ ಲಾಟ್ರಿ ಎಲ್ಲ ಬ್ಯಾನ್ ಮಾಡಿದ್ದಾರೆ, ಸರಾಯಿ ಬ್ಯಾನ್ ಮಾಡಿದ್ದಾರೆ, ಆನ್ಲೈನ್ ಇವಾಗ ಗ್ಯಾಮ್ಲಿನೂ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರದ್ದೇ ಮಗರಾದ ನಿಖಿಲ್ ಕುಮಾರಸ್ವಾಮಿಗೆ ನೀವು ಒಂದು ಅವಕಾಶ ಕೊಟ್ಟರೆ ಅವ್ರ ಮುಖಾಂತರವಾಗಿ ನಿಮ್ಮ ಚನ್ನಪಟ್ಟಣ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೋದು. ಆಮೇಲೆ ಇವಾಗ ಸೆಂಟ್ರಲ್ ಮಿನಿಸ್ಟ್ರು ಕೊಡ್ಬೋದೇನೋ ಅವರಿಗೆ. ಕುಮಾರಣ್ಣ ಸೆಂಟ್ರಲ್ ಆಗಿರೋದ್ರಿಂದ ಅವ್ರು ಸೆಂಟ್ರಲಿಂದ ಅವ್ರು ಪ್ರೆಷರ್ ತಗೊಬಂದು ಚನ್ನಪಟ್ಟಣಕ್ಕೆ ಏನೇನು ಕಾರ್ಯಗಳು ಬೇಕು, ಅಭಿವೃದ್ಧಿಗೆ ಏನೇನು ಬೇಕು ಅದನ್ನು 100ಗೆ 200% ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ಆಮೇಲೆ ಮೊನ್ನೆ ಡಿ ಕೆ ಶಿವರು ಮಾತು ಹೇಳ್ತಾರೆ ನಮ್ಮ ದೇವೇಗೌಡರ ಬಗ್ಗೆ, ಮಾಜಿ ಪ್ರಧಾನಿ ಬಗ್ಗೆ. ಅವ್ರನ್ನ ಆಂಬುಲೆನ್ಸಲ್ಲಿ ಕರ್ಕೊಂಡು ಓಡಾಡ್ತಿದ್ದಾರೆ ಅಂತ ತುಂಬ ಹೀಯಾಳಿಸ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದಾರೆ, ಕನ್ನಡದ ಏಕೈಕ ಪ್ರಧಾನಿ ಅಂದರೆ ಅದು ನಮ್ಮ ದೇವೇಗೌಡರು. ಅವರು ಆಳ್ವಿಕೆಯಲ್ಲಿ 2 ವರ್ಷ ಆಳ್ವಿಕೆಯಲ್ಲಿ ಇದ್ದಾಗ ಏನೇನು ಅಭಿವೃದ್ಧಿ ಆಗಿದೆ ಅಂತ ಅದನ್ನು ಅಭಿವೃದ್ಧಿ ನೋಡಿರೋರಿಗೆ ಮಾತ್ರ ಗೊತ್ತು. ಇವರು ಅವಾಗ ರಾಜಕೀಯದಲ್ಲಿ ಇನ್ನೂ ಅವಾಗ ಹುಡ್ತಾ ಇರೋ ಕೂಸ್ತರ ಇದ್ದರು. ಯಾಕಂದರೆ ಅವರು JDS ಗರಡಿಯಿಂದ ತುಂಬ ಪಾಠಗಳನ್ನ ಕಲ್ತಿದ್ದಾರೆ. ಅವರಾಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ನಮ್ಮ JDS ಇಂದನೇ ಅವರು ಹೋಗಿದ್ದಾರೆ. JDS ಒಂದು ಚಿಕ್ಕ ಪಕ್ಷ. ಏನಂದರೆ ಯಾರಿಗೆ ಟ್ರೈನಿಂಗ್ ಕೊಡಬೇಕಂದ್ರೆ, ಒಬ್ಬ ಉತ್ತಮವಾದ ರಾಜಕಾರಣಿ ಆಗಬೇಕಂದ್ರೆ ನಮ್ಮ JDS ಇಂದ ಟ್ರೈನಿಂಗ್ ತಗೊಂಡು ಅವ್ರು ಹೋಗಿ ಆ ಥರ ಆಳ್ವಿಕೆ ಮಾಡ್ತಿದ್ದಾರೆ. ಒಬ್ಬ ಪ್ರಧಾನಿ ಬಗ್ಗೆ ಅಷ್ಟು ಹೀಯಾಳಿಸಿ ಮಾತಾಡೋ ಅಂಥ ಅವಶ್ಯಕತೆ ಡಿ ಕೆ ಶಿ ಅವ್ರಿಗೆ ಇರಲಿಲ್ಲ. ಬಟ್ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರು ಅಂಥ ರಾಜಕಾರಣ ತಂತ್ರಗಳು ಅವರಲ್ಲಿ ಇದ್ದರೆ ಅವರು ಒಂದು ಸಲ ಕನ್ನಡದ ಪ್ರಧಾನಿ ಇನ್ನೊಂದು ಸಲ ಆಗಿ ಅಷ್ಟು ತಾಕತ್ತನ್ನು ತೋರಿಸಿ ನಮ್ಮ ಉತ್ತಮ ಪ್ರಧಾನಿ, ಕನ್ನಡದ ಏಕೈಕ ಪ್ರಧಾನಿಯಾದ ದೇವೇಗೌಡರ ಬಗ್ಗೆ ಮಾತಾಡಲಿ. ಅವ್ರ ಏಜ್ಗಾದರೂ ಅವ್ರು ಮರ್ಯಾದೆ ಕೊಡಬೇಕಾಗಿತ್ತು. ಬಟ್ ಅವರು ರಾಜಕಾರಣ ಮರ್ತಿ ಅಧಿಕಾರದ ದುರಹಂಕಾರದಿಂದ ಆ ಥರ ಮಾತುಗಳನ್ನ ಆಡಿದ್ದಾರೆ. ಬಟ್ ಆದರೂ ನಿಖಿಲ್ ಅವ್ರಿಗೆ ಒಂದು ಅವಕಾಶ ಕೊಡಿ, ಚನ್ನಪಟ್ಟಣವನ್ನು ತುಂಬ ಅಭಿವೃದ್ಧಿ ಮಾಡ್ಬೋದು ಅಂತ ನಂಬಿಕೆ ಇದೆ. ಆಸ್ ಪರ್ ನಿಮ್ಮ ಚನ್ನಪಟ್ಟಣ ಜನತೆಗೆ ಏನು ಅನಿಸುತ್ತೆ, ನಮಗೆ ಯಾರು ಬಂದರೆ ಒಳ್ಳೆಯದು, ನಮ್ಮ ಕಷ್ಟಗಳನ್ನ ಯಾರು ಕೇಳ್ತಾರೆ ಅಂತ ಅಂದ್ಕೊಂಡು ನೀವು ಒಂದು ಅವಕಾಶ ಮಾಡಿಕೊಡಿ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಯಾರು ಅಭಿವೃದ್ಧಿ ಮಾಡ್ಕೊಳ್ತಾರೆ ಅವ್ರನ್ನ ಗೆಲ್ಲಿಸಿ. ಯಾರಿಗಾಗಲಿ ನೀವು ಹೋಗಿ ಗೆದ್ದಾದ ಮೇಲೆ ನೀವು ಹೋಗಿ ಅವ್ರನ್ನ ಕೇಳ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಅವ್ರು ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಕೇಳ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ. ನೀವು ಹುಡ್ಕೊಂಡು ಹೋಗಿ ನಿಮ್ಮ ಕೆಲಸಗಳು ಏನೇನಾಗಬೇಕು ಅದನ್ನೆಲ್ಲ ಹೋಗಿ ಅವ್ರ ಮನೆ ಮುಂದೆ ಪೇಪರ್ ಹಿಡ್ಕೊಂಡು ನಿಂತ್ಕೊಳ್ಳೋ ಥರ ಮಾಡ್ಕೊಬೇಡ್ರಿ ಅಷ್ಟೇ. ಯಾರು ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ಕಷ್ಟಗಳು ಏನು ಕೇಳ್ತಾರೆ, ನಿಮ್ಮ ಅಭಿವೃದ್ಧಿಗಳ ಬಗ್ಗೆ ಏನು ಕೇಳ್ತಾರೆ ಅವ್ರಿಗೆ ಓಟ್ ಹಾಕಿ ಅಧಿಕಾರ ಅಂಥವ್ರಿಗೆ ಮಾಡಿಕೊಡಿ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್.